ಆಗಿ ನಿರ್ದೇಶನ ನಿರ್ಮಾಣ ಜವಾಬ್ದಾರಿ ಹೊತ್ತಿದ್ದೀರಿ. ಎಷ್ಟು ರೆಸ್ಪಾನ್ಸಿಬಿಲಿಟಿ, ಎಷ್ಟು ಭಯ ಇದೆ. ಅಕ್ಟೋಬರ್ 24ಕ್ಕೆ ಬರ್ತಿದ್ದೀರಿ. ಭಯ ಯಾವಾಗಲೂ ಇರುತ್ತೆ, ಯಾಕಂದ್ರೆ ಭಯ ಒಂದು ಜವಾಬ್ದಾರಿಯಿಂದ ಬರುತ್ತೆ. ಭಯ ಯಾಕಂದ್ರೆ ನೋಡಿ, ಇಷ್ಟು ಕ್ಯಾಮ್ರಾಗಳಿದೆ, ಇವರು ಪೇಷನ್ಸ್ಲಿ ಕೂತಿರ್ತಾರೆ, ನೆಕ್ಸ್ಟ್ ಇನ್ನೊಂದು ಇವೆಂಟ್ ಇರುತ್ತೆ. ಆ ಜವಾಬ್ದಾರಿ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಕೇವಲ ಶುಕ್ರವಾರದೊತ್ತು ರಿಲೀಸ್ ಆಗುತ್ತೆ ಸಿನಿಮಾ, ಓಡುತ್ತೋ ಇಲ್ವೋ ಆ ಭಯದಿಂದ ಜವಾಬ್ದಾರಿ ಬರಲ್ಲ. ಜವಾಬ್ದಾರಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಾನು ಇವತ್ತು ಚೆನ್ನಾಗಿ ಮಾತಾಡ್ತಾ ಇದ್ದೀನ, ಟೀಮ್ ನಿಜವಾಗ್ಲೂ ನನಗೆ ಗೌರವ ಕೊಡ್ತಾ ಇದ್ದೀರಾ, ನಾನು ಅವ್ರ ಟ್ಯಾಲೆಂಟ್ನ ಜಸ್ಟಿಫೈ ಮಾಡಿದ್ದೀನ. ಇಲ್ಲಿ ಲೀಡರ್ಗೂ ಬಾಸ್ಗೂ ಇರೋ ಒಂದು ಡಿಫ್ರೆನ್ಸ್ ಇರುತ್ತೆ. ನಮಗೂ ಅಭಿಪ್ರಾಯಗಳು ಬರ್ತವೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳಾಗ್ತವೆ, ಬಟ್ ಆದ್ರೂ ಟೀಮ್ ಹೆಂಗ್ ಬೌನ್ಸ್ ಆಗುತ್ತೆ. ಸಂಸ್ಕೃತದಲ್ಲಿ ಯಾವಾಗಲೊಂದು ಇದಿರ್ತಾ ಇತ್ತು, ಒಂದು ಏನಂತಾರೆ ಶ್ಲೋಕ ಇರ್ತಿತ್ತು, ನೀನು ರಬ್ಬರ್ನ ಬಾಲ್ ತರ ಇರ್ಬೇಕು, ಮಣ್ಣಿನ ಬಾಲ್ ತರ ಅಲ್ಲ ಅಂತ. ಹಿಂಗ್ ಹಾಕಿದ್ರೆ ಕೆಳಗಡೆ ಇದಾಗಬಾರ್ದು. ಸೊ ನಾನು ಯಾವಾಗ್ಲೂ ಹೇಳ್ತೀನಿ, ಸಕ್ಸಸ್ ಅನ್ನೋದು ತಲೆಗೆ ಹೋಗ್ಬಾರ್ದು, ಫೇಲ್ಯೂರ್ ಅನ್ನೋದು ಹಾರ್ಟ್ಗೆ ಹೋಗ್ಬಾರ್ದು ಅಂತ. ನನ್ನ ಎಂಟೈರ್ ಟೀಮು ಅದನ್ನ ನಡುವೆ ಇಟ್ಕೊಂಡು ಕೆಲಸ ಮಾಡಿದ್ದಾರೆ. ಸೊ ಆ ಜವಾಬ್ದಾರಿ ಅವ್ರಿಗೂ ಹಂಚಿದ್ದೀನಿ. ಅವ್ರು ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿರೋದಕ್ಕೆ ನಾನು ಯಾವತ್ತಿದ್ರು, ನಾನು ಟೀಮ್ ಇಲ್ಲ ಅಂದ್ರೆ ನಾನಿಲ್ಲ. ಬಟ್ ಅದು ಅವ್ರ ಬಗ್ಗೆ ಒಂದೊಂದು ವೇದಿಕೆಗಳು ಸ್ವಲ್ಪ ಕಡಿಮೆ ಮಾತಾಡಕ್ಕೆ ಅವಕಾಶಗಳು ಸಿಗುತ್ತೆ ನಮ್ಗೆ. ಆ ಕಡಿಮೆ ಅವಕಾಶದಲ್ಲಿ ಏನ್ ಜಾಸ್ತಿ ಮಾತಾಡಕ್ಕಾಗತ್ತೆ ಅದನ್ನ ಜಾಸ್ತಿ ಮಾತಾಡಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಒನ್ಸ್ ಅಗೇನ್ ಫಾರ್ ಆಲ್ ಮೈ ವಂಡರ್ಫುಲ್ ಟೀಮ್, ಥ್ಯಾಂಕ್ ಯು ಸೋ ಮಚ್. ನೀವಿಲ್ಲ ಅಂದ್ರೆ ನಾವಿಲ್ಲ. ನಮಗೂ ಚಪ್ಪಾಳೆ ಹೊಡಿರಪ್ಪ. ಪೇಮೆಂಟ್ ಕ್ಲಿಯರ್ ಆದ್ಮೇಲೆ ಯಾರು ಚಪ್ಪಾಳೆ ಹೊಡಿರ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಸಿನಿಮಾ ಬಗ್ಗೆ ಈಗ ನೋಡಿ, ಅದಕ್ಕೆ ಕ್ಲಿಯರ್ ಮಾಡಿದ್ಕೆ ನೆಕ್ಸ್ಟ್ ಮೂವಿ ಆ ಥರ ಮಾಡ್ತೀವಿ. ಸಿನಿಮಾ ಬಗ್ಗೆ ಸರ್, ಮೂಲ ಕಾರಣ ಇದೊಂದೇ. ಇದು ಬಹಳ ಮುಖ್ಯವಾದ ಪ್ರಶ್ನೆ ಕೊನೆಯಲ್ಲಿ ಕೇಳ್ತಾ ಇದ್ದೀರಾ. ಈ ಸಿನಿಮಾ ಹುಟ್ಟೋದ್ಕೂ ಆ ಐಡಿಯಾ ನನ್ನ ಮೈಂಡ್ ಬರೋಕ್ಕೂ ಒಬ್ಬರೇ ಕಾರಣ, ಅದು ನಮ್ಮೆಲ್ಲರ ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರು. ಇಲ್ಲ, ಜೋರಾಗಿ ಚಪ್ಪಾಳೆ ಪುನೀತ್ ಸರ್. ಥ್ಯಾಂಕ್ ಯು. ಯಾಕಂದ್ರೆ ಸಿನಿಮಾ ಶೂಟಿಂಗ್ ಮುಗಿಯೋವರೆಗೂ ಅವ್ರ ಹೆಸರನ್ನ ನಾನು ತಗೊಂಡ್ರೆ, ಬಳಸಿದ್ರೆ ಅವ್ರ ಹೆಸರನ್ನ ಬಳಸ್ಕೊಂಡು ಮಾಡ್ಕೊಳ್ತಾ ಇದೀವಿ ಅಂತ ಅಂದ್ಕೊಳ್ತಾರೆ. ಸೊ ನಾನು ಯಾವುದೋ ಒಂದು ಬೇರೆ ಸಿನಿಮಾಗೋಸ್ಕರ ಅವ್ರ ಮುಂದೆ ಹೋಗಿದ್ದು. ಅವರು ನನ್ನ ಮೈಯಲ್ಲಿದ್ದಂತ ಈ ಬಿಳಿ ಚುಕ್ಕಿಗಳನ್ನ ನೋಡಿ, ವಿಟಿಲಿಗೋನ ನೋಡಿ, ಅವರು ತುಂಬಾ ಕ್ಯೂರಿಯಸ್ ಆಗಿ ಕುತೂಹಲದಿಂದ ಕೇಳಿದ್ರು ಏನಿದು ಅಂತ. ಅವ್ರಿಗೆ ಗೊತ್ತಿತ್ತು, ಬಟ್ ಅರಿವಿಲ್ಲ, ಅವ್ರಿಗೆ ನಾಲೆಜ್ ಇಲ್ಲ. ಸರ್ ಇದು ಈ ತರ ಅಂತ ಹೇಳಿದಾಗ ಅವ್ರು ತುಂಬಾ ಖುಷಿ ಆಗ್ಬಿಟ್ಟು ಇದ್ರ ಬಗ್ಗೆ ಒಂದು ಕಾಂಟೆಂಟ್ ಬರಬೇಕು ಅಂತ ಹೇಳಿ ನನಗೆ ಇನ್ಸ್ಪೈರ್ ಮಾಡಿದ್ದು ಅವರೇ. ಆಕ್ಚುಲಿ ನಾನು ಇನಿಷಿಯಲಿ ನಾನು ಒಪ್ಲಿಲ್ಲ. ಸರ್, ನಾನು ಬಂದಿರೋದು ಬೇರೆ ಸಿನಿಮಾಗೆ, ನಿಮ್ ಸಿನಿಮಾ ಮಾಡಕ್ಕೆ 2 ವರ್ಷ ಬೇಕು ನನಗೆ, ಇದನ್ನ ಎಲ್ಲಿಂದ ಮಾಡ್ಲಿ ಅಂತ. ಇಲ್ಲ ಅವ್ರ ವಿಷನ್ ಎಷ್ಟಿತ್ತು ಅಂತ ಹೇಳಿದ್ರೆ, ಇದನ್ನ ಇವಾಗ ಅವ್ರು ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ ನಾವ್ ಎಷ್ಟು ಮಾತಾಡಿದ್ರು ತಪ್ಪು. ಬಟ್ ನಿಮ್ಮೆಲ್ಲರಿಗೂ ಹೇಳ್ಬೇಕು, ಆ ವ್ಯಕ್ತಿಯ ವಿಷನ್ ಫೋರ್ಕಾಸ್ಟಿಂಗ್ ಎಲ್ಲಿವರೆಗೂ ಇರ್ತದೆ, ನೆಕ್ಸ್ಟ್ 15 ವರ್ಷಕ್ಕೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ಯೋಚನೆ ಮಾಡ್ಬಿಟ್ಟಿದ್ರು ಅವರು. ಅಂಡ್ ಇದು ಸತ್ಯ. ಯಾಕಂದ್ರೆ ಕನ್ನಡದಲ್ಲಿ ಈ ಕಾನ್ಸೆಪ್ಟ್ ಬರಬೇಕು ಅನ್ನೋದು ಇಂಪಾರ್ಟೆಂಟ್. ನಾನ್ ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಕನ್ನಡದಲ್ಲಿ ಈ ಕಾನ್ಸೆಪ್ಟ್ ಬರಬೇಕು ಅನ್ನೋದು ಅವ್ರಿಗೆ ಇಂಪಾರ್ಟೆಂಟ್ ಇತ್ತು. ನಾನು ಆಕ್ಟಿಂಗು ಮಾಡಬೇಕು ಅನ್ನೋ ಆಸೆ ನನಗಿರ್ಲಿಲ್ಲ. ನಾನು ಯಾವ್ದಾದ್ರು ಥಿಯೇಟರ್ ಗ್ರೂಪ್ ಇಂದ ತಗೊಳ್ಳೋಣ ಅಂತ ನಾನೊಂದು ಐಡಿಯಾ ಇಟ್ಕೊಂಡಿದ್ದೆ. ಅವಾಗ ಸರ್ ಹೇಳಿದ್ರು, ಇದನ್ನ ಮೇಕಪ್ ಹಾಕೊಂಡು ಯಾವ್ದೇ ಒಂದು ವ್ಯಕ್ತಿ ಮಾಡಿದ್ರೆ ಅದು ಸೂಟ್ ಆಗಲ್ಲ ಮಹೇಶ್, ನೀವು ಅನುಭವಿಸಿದ್ದೀರಾ, ನೀವು ಮಾಡಬೇಕು. ಮತ್ತೆ ನೀವು ಫಿಲಾಸಫಿ ಹೇಳಕ್ ಹೋಗ್ಬೇಡಿ, ತಮಾಷೆ ಹೇಳಿದ್ರು ಅವರು, ನೀವು ಉಪೇಂದ್ರ ಆಗಕ್ ಹೋಗ್ಬೇಡಿ. ಯಾಕಂದ್ರೆ ಉಪೇಂದ್ರ ಒನ್ ಅಂಡ್ ಓನ್ಲಿ ನಮ್ಮ ಇಂಡಸ್ಟ್ರಿನಲ್ಲಿ. ಅವ್ರು ಹೇಳೋ ರೀತಿ ಅವ್ರಿಗೆ ಬೇರೆ, ನೀವು ಒಬ್ಬ ಕ್ಯಾರೆಕ್ಟರ್ ಆಗಿ ಹೇಳಿ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಹೇಳಿದಂಗೆ ಎಂಟೈರ್ ಸಿನಿಮಾನಲ್ಲಿ ನಾನು ಮೇಕಪ್ಗಳನ್ನು ಹಾಕಿಲ್ಲ, ಬರೀ ಒಂದು ಕಂಟಿನ್ಯೂಟಿ ನನ್ನ ಮೇಕಪ್ ಅವ್ರು ಬಂದು ಟಚ್ ಮಾಡ್ತಿದ್ರು ಅಷ್ಟೇ. ಸೊ ಮೇಕಪ್ ಹಾಕ್ತೇನೆ ಅವರು ಕೊಟ್ಟಂತ ಆ ಒಂದು ಇನ್ಸ್ಪಿರೇಷನ್ ಇಟ್ಕೊಂಡು ಮಾಡ್ಲೇಬೇಕು ಅಂತ ಹಠದಲ್ಲಿ ಮಾಡಿರುವಂತ ಸಿನಿಮಾ. ಆ ಹಠ ನಮ್ಮ ತಂಡದ ಸಪೋರ್ಟ್ ಇಂದ ಇಲ್ಲಿವರೆಗೂ ಬಂದು ನಿಂತಿದ್ದೀವಿ. ಅಂಡ್ ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿ. ನನಗೆ 5 ಜನ ಅಕ್ಕಂದಿರು. ಇವತ್ತು ನಾನು ಯಾವುದೋ ಒಂದು ಫೀಮೇಲ್ ಕ್ಯಾರೆಕ್ಟರ್ನ, ಯಾವುದೋ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ನ, ಇಲ್ಲ ಫೀಮೇಲ್ ಇಲ್ಲೇ ಕಾಣಿಸ್ತಿದ್ದಾರೆ, ಎಲ್ಲ ಫೀಮೇಲ್ ಟೆಕ್ನಿಷಿಯನ್ಸ್ ನಮ್ಮಲ್ಲಿ ಇದ್ದಾರೆ. ಅವ್ರಿಗೆ ಯಾವುದೇ ರೀತಿ ನಾನು ಒಂದು ಯಾವುದೇ ಭಾವನೆಯಿಂದ ನೋಡ್ತೀನಿ ಅಂದ್ರೆ ಆ ಕಲ್ಚರ್ ಫ್ಯಾಮಿಲಿಯಿಂದ ಬಂದಿರೋದು ನನಗೆ. ಯಾಕಂದ್ರೆ ನಾನು ಹುಟ್ಟಿ ಬೆಳೆದಿರೋದು ಆ ಕಲ್ಚರ್. 5 ಜನ ಅಕ್ಕಂದಿರು, ನಮ್ಮ ತಾಯಿ, ನನ್ನ ಎಲ್ಲಾ ಫ್ರೆಂಡ್ಸ್ಗಳು ವಂಡರ್ಫುಲ್ ಫೀಮೇಲ್ ಫ್ರೆಂಡ್ಸ್ಗಳಿದ್ದಾರೆ. ಸೊ ಅವ್ರು ಕಳಿಸ್ಕೊಟ್ಟಂತ ಆ ಕಲ್ಚರ್ನ ನಾನು ಸಿನಿಮಾನಲ್ಲೂ ತೋರಿಸ್ತೀನಿ. ನನಗೆ ಬಹಳ ಪ್ರೀತಿ ಕಾಜಲ್ ಅವ್ರನ್ನ ಚೆನ್ನಾಗಿ ತೋರಿಸ್ಬೇಕಾಗಿತ್ತು, ಕವಿತಾನ ಕ್ಯಾರೆಕ್ಟರ್ ಚೆನ್ನಾಗಿ ತೋರಿಸ್ಬೇಕು. ಅದೇ ತರ ವೀಣಾ ಸುಂದರ್ ಮ್ಯಾಮ್, ಲಕ್ಷ್ಮೀ ಸಿದ್ದಯ್ಯ ಮ್ಯಾಮ್, ಆ ಪಾತ್ರಗಳಿಗೆ ಚೆನ್ನಾಗಿ ಬರೀಬೇಕು ಅನ್ನೋದು. ಮಹಿರಾನಲ್ಲೂ ಅದು ಫೀಮೇಲ್ ಪ್ರೊಟಾಗನಿಸ್ಟ್ ಸಿನಿಮಾನೆ. ಸೊ ನಾನು ಪ್ರಾಮಿಸ್ ಮಾಡ್ತೀನಿ, ಪ್ರತಿಯೊಂದು ಸಿನಿಮಾನಲ್ಲೂ ಒಂದು ಫೀಮೇಲ್ ಕ್ಯಾರೆಕ್ಟರ್ಗೆ ಬಹಳ ಸ್ಟ್ರಾಂಗ್ ಕ್ಯಾರೆಕ್ಟರ್ ನಾನು ಇಡ್ತೀನಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಮೈ ಎಂಟೈರ್ ಫ್ಯಾಮಿಲಿ. ಆಗ್ತದೆ
ಸರ್ ಎಷ್ಟು ಥಿಯೇಟರ್ ಬರ್ತಿದೆ ಅನ್ನೋದು ನನಗೆ ಇನ್ನೂ ಸತ್ಯವಾಗ್ಲೂ ಗೊತ್ತಿಲ್ಲ. ಯಾಕಂದ್ರೆ ಮುರಳಿ ಸರ್ ಆಲ್ರೆಡಿ ಒಂದು ಸರ್ಪ್ರೈಸ್ ಕೊಟ್ಟು ಪ್ರೆಷರ್ ಹಾಕ್ಬಿಟ್ಟಿದ್ದಾರೆ. ಇವಾಗೆಲ್ಲ ಅವ್ರ ಕಡೆಯಿಂದ ಹೋಗುತ್ತೆ. ನಮಗೆ ಏನಿದ್ರು ಎಷ್ಟು ಥಿಯೇಟರ್ ಬರುತ್ತೆ ಅನ್ನೋದಕ್ಕಿಂತ ಎಷ್ಟು ಥಿಯೇಟರ್ ಬಂದ್ರು ಎಷ್ಟು ಜನ ಬರ್ತಾರೆ ಪ್ರೀತಿ ಅನ್ನೋದು ನನಗೆ ಇಂಪಾರ್ಟೆಂಟ್ ಸರ್ ಅಷ್ಟೇ. ಸೊ ನನಗೆ ಈ ಸಿನಿಮಾ ಜನರಿಗೂ ರೀಚ್ ಆಗಬೇಕು. ಇಟ್ ಇಸ್ ನಾಟ್ ಕ್ಯಾಲ್ಕುಲೇಟೆಡ್ ವಿತ್ ನಂಬರ್ಸ್, ಇಟ್ ಇಸ್ ಕ್ಯಾಲ್ಕುಲೇಟೆಡ್ ವಿತ್ ಹಾರ್ಟ್ಸ್ ಫಾರ್ ಮೀ. ಬೇರೆ ಲ್ಯಾಂಗ್ವೇಜ್ ಅಲ್ಲ ಸರ್, ನೀವೇ ಸಪೋರ್ಟ್ ಮಾಡಿ ಸರ್. ನೀವು ಹೆಂಗ್ ಸಪೋರ್ಟ್ ಮಾಡ್ಬೇಕಂದ್ರೆ ಬೇರೆ ಲ್ಯಾಂಗ್ವೇಜ್ ಹುಡ್ಕೊಂಡು ಬರ್ಬೇಕು ಇವಾಗ ಇದಕ್ಕೆ ಸರ್. ಇನ್ನು ಇವಾಗೊಂದು ಬೀಜ ನೆಟ್ಟಿದ್ದೀವಿ. ಇದು ಇನ್ನು 1 ವಾರದಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ಆಗುತ್ತೆ. ತುಂಬಾ ಪ್ರೆಷರ್ ಇರುತ್ತೆ. ಯಾಕಂದ್ರೆ ರಿಲೀಸ್ ಅನ್ನೋದು ನಾವು ಎಷ್ಟೇ 3 ವರ್ಷ ಪ್ಲಾನ್ ಮಾಡಿದ್ರು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಎಲ್ಲಾ ಸೀನಿಯರ್ಸ್ ಇಲ್ಲಿರೋರು, ಈ 1 ವಾರದಲ್ಲಿ ಆಗ ಬದಲಾವಣೆಗಳು, ಈ 1 ವಾರದಲ್ಲಿ ಆಗ ಚೇಂಜಸ್ ನಾವು ಗೆಸ್ ಮಾಡೋಕ್ಕಾಗಲ್ಲ. ಸೊ ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಮತ್ತೆ ನಿಮ್ ಮುಂದೆ ಇನ್ನೊಂದು ಸಿನಿಮಾ ಮಾಡಿ ನಾನು ಇಲ್ಲಿವರೆಗೂ ಕರ್ಕೊಂಡ್ಬಂದು ನಿಲ್ಸೋ ಅಂತ ಶಕ್ತಿ ನನ್ನ ಕಾಲಿಗೆ ಶೋಲ್ಡರ್ ಕೊಡ್ಲಿ ಅಂತ ನಾನು ಕೇಳ್ಕೊತೀನಿ. ಪ್ರಯತ್ನ ಪಡ್ತೀವಿ ಸರ್. ಇವಾಗ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಡಬ್ ಮಾಡಿದ್ರೆ ನಮ್ಗೆ ಹೆಮ್ಮೆ. ಪ್ರಯತ್ನ ಪಡ್ತೀವಿ. ಮುರಳಿ ಸರ್ ಇದ್ದಾರೆ, ಬ್ರ್ಯಾಂಡಿಂಗ್ ಬೇಕಿತ್ತು ನಮ್ಗೆ. ಇವಾಗ ಆ ಬ್ರ್ಯಾಂಡಿಂಗ್ ಸಿಕ್ಕಿದೆ. ಆ ಬ್ರ್ಯಾಂಡಿಂಗ್ ಪ್ರಕಾರ ಎಲ್ಲಿವರೆಗೂ ಹೋಗಕ್ಕಾಗುತ್ತೋ ನಾವು ಬಿಟ್ಕೊಡಲ್ಲ. ಇಲ್ಲಿವರೆಗೂ ಬಂದಿದ್ದೀವಿ, ಬಿಟ್ಕೊಡಲ್ಲ. ಅದಕ್ಕೆ ನಿಮ್ ಸಪೋರ್ಟ್ ಇರಬೇಕು ಸರ್. ಸರ್ ನಾವು ಸ್ಟಾರ್ಟ್ ಮಾಡಿದ್ 4 ವರ್ಷದಿಂದ. ಒಬ್ಬ ವಿಟಿಲಿಗೋ ಆಕ್ಟರ್ ಫಸ್ಟ್ ಟೈಮ್ ಈ ಪಾತ್ರನ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಸರ್. ನನ್ನ ನಾಲೆಜ್ ಅಂತೂ ಯಾವುದೂ ಇಲ್ಲ. ಯಾರುಗಳು ತಿಳಿದಿರೋದು ತಿಳಿಸ್ಕೊಡಿ ಸರ್. ಇದು ಸರ್ ಅದು ಕಾನ್ಸೆಪ್ಟ್ ಟೋಟಲಿ ಡಿಫ್ರೆಂಟ್. ಅದು ಮೇಕಪ್ ಮಾಡ್ಕೊಂಡಿರೋದು. ನಮ್ ತರ ರಾ ಕಾಂಟೆಂಟ್ ಅದನ್ನು ಬಂದಿಲ್ಲ ಎಲ್ಲೂ. ಅಂಡ್ ಅವ್ರದ್ದು ಹೋಗ್ಲಿ ಬಿಡಿ, ನಮ್ದು ಫಸ್ಟ್ ಟೈಮ್ ಈ ಕ್ಯಾರೆಕ್ಟರ್ ಬರ್ತಾ ಇರೋದು. ಒಂದ್ ನಿಮಿಷ, ನಮ್ಮ ಜೊತೆ ವಿನಾಯಕ್ ಅಂತ ಒಬ್ರು ಇದ್ದಾರೆ. ಒಂದು ಕೊನೆಯದು ವಿನಾಯಕ್ ಎಲ್ಲಿದ್ದೀರಾ? ವಿನಾಯಕ್ ಪ್ಲೀಸ್ ಬನ್ನಿ ಒಂದೇ ನಿಮಿಷ. ಪಾಪ ನನಗೆ ಎಲ್ಲೋ ಒಂದ್ ಕಡೆ ಹೋಟೆಲ್ ಅಲ್ಲಿ ಸಿಕ್ಕಿದಂತ ವ್ಯಕ್ತಿ ಇವರು ಕೂಡ ವಿಟಿಲಿಗೋ ಇದೆ. ಸೊ ನಾನು ತುಂಬಾ ಪ್ರೀತಿಯಿಂದ ಸುಮ್ಮನೆ ಕೇಳ್ಕೊಂಡೆ ದಯವಿಟ್ಟು ಬನ್ನಿ ಅಂತ. ಸೊ ಸ್ಟೇಜ್ ವರ್ಗೂ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ವಿನಾಯಕ್. ಏನಾದ್ರು 2 ಮಾತು ಹೇಳಂಗಿದ್ರೆ ಕೊನೆಯದಾಗಿ ಹೇಳಿ. ನಮಸ್ಕಾರ, ನನ್ನ ಹೆಸರು ವಿನಾಯಕ್ ಅಂತ. ಆಕ್ಚುಲಿ ಸರ್ ಹೇಳ್ದಾಗೆ ನಾನು ಹೋಟೆಲಲ್ಲಿ ಸಿಕ್ಕರು. ಅವರು ಫಸ್ಟ್ ಟೈಮ್ ಅವ್ರು ನನ್ನ ಕರೆದಾಗ ನನ್ನ ತಲೆಯಲ್ಲಿ ಒಂದು ಬಂತು. ಯೂಶಲಿ ಏನಂದ್ರೆ ಇದುವರೆಗೂ ನನಗೆ 1000 ಮಂದಿ ಸಿಕ್ಕಾಗೂ ಅವ್ರು ಹೇಳಿದ್ರು ನೀವು ಎಷ್ಟು ವರ್ಷ ತಿಂತಿದೆ, ಇವೆಲ್ಲ ಮೆಡಿಸಿನ್ ತೊಗೊತಿದ್ದಾರೆ ಏನು ಅಂತ ಹೇಳ್ತಿದ್ರು. ಬಟ್ ಸರ್ ಕರೆದಾಗ ನನ್ನ ತಲೆಯಲ್ಲಿ ಫಸ್ಟ್ ಅದೇ ಬಂತು. ಮೋಸ್ಟ್ಲಿ ಇವ್ರಿಗೂ ವಿಟಿಲಿಗೋ ಇದೆ ಅಲ್ಲ, ನನಗೂ ಮೋಸ್ಟ್ಲಿ ಏನಾದ್ರು ಮೆಡಿಸಿನ್ ಹೇಳ್ಬೋದು ಏನೋ ಅಂತ. ಇಲ್ಲ ಬ್ಯಾಕ್ ಎಕ್ಸ್ಪೀರಿಯನ್ಸ್ ಆಗಿರೋದಲ್ಲ, ಹಾಗಾಗಿ. ಬಟ್ ಅವ್ರು ಕರೆದ್ಮೇಲೆ ನಂಗೆ ಹೇಳಿದ್ರು ನನ್ನ ಹೆಸರು ಮಹೇಶ್ ಗೌಡ ಅಂತ, ನಾನೊಬ್ಬ ಡೈರೆಕ್ಟರ್ ಪ್ಲಸ್ ಆಕ್ಟರ್ ಅಂತ ಅಂದಾಗ ಅವ್ರು ಫೋಟೋ ತೋರಿಸಿದ್ರು ಅವರು ಮೂವಿದು. ಅವಾಗ ಕೇಳಿದಾಗ ಅದು ನೋಡಿದಾಗ ಒಂಥರ ವಿಸ್ಮಯ ಅದ, ಪ್ಲಸ್ ಹ್ಯಾಪಿನೂ ಅದ. ಯಾಕಂದ್ರೆ ಇದುವರೆಗೂ ಸರ್ ಹೇಳಿದಾಗ ನನ್ನ ನಾಲೆಜು ಕೂಡ ಇದುವರೆಗೂ ಯಾವ ಮೂವಿಯಲ್ಲೂ ನಾನು ನೋಡಿಲ್ಲ ವಿಟಿಲಿಗೋ ಇರೋ ಪರ್ಸನ್ಸ್. ಸೊ ಫಸ್ಟ್ ಟೈಮ್ ನೋಡಿದಾಗ ಅದು ಹೀರೋ ಆಗ್ಬಿಟ್ಟು ವಿಟಿಲಿಗೋ ಪರ್ಸನ್ ಹೀರೋ ಆಗಿರೋದು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಸೊ ಆಕ್ಚುಲಿ ಕಂಗ್ರ್ಯಾಚುಲೇಟಿವ್ಸ್. ಥ್ಯಾಂಕ್ ಯು ವಿನಾಯಕ್. ನಮ್ಮ ತಂಡದ ಪರವಾಗಿ ಮಹೇಶ್ ಗೌಡ ಸರ್ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಧನ್ಯವಾದಗಳು ಸರ್. ಕೊನೆಯದಾಗಿ ಏನ್ ಹೇಳ್ತೀರಿ? ಹಾರ್ಟ್ಲಿ ಮನಸ್ಸಿಂದ ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರಿಗೆ. ನಮ್ಮ ಸೀನಿಯರ್ಸ್ ಇದ್ದಾರೆ, ಮಹಿಳೆಯಿಂದ ನೋಡ್ಕೊ ಬಂದಿದ್ದೀರಾ ನೀವು ನನ್ನ. ಸೊ ಪ್ರತಿ ಸಲ ಸಪೋರ್ಟ್ ಮಾಡಿದ್ದೀರಾ. ಚಿಕ್ಕ ಕ್ರೌಡ್ ಇದ್ರು ಪವರ್ ಪ್ಯಾಕ್ ಕ್ರೌಡ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕ್ರೌಡ್ ಒಂದು ಚಪ್ಪಾಳೆ ನನಗೆ. ಎಲ್ಲಕ್ಕಿಂತ ಜೋರು ಚಪ್ಪಾಳೆ ನಮ್ಮ ಮಾಧ್ಯಮ ಮಿತ್ರರಿಗೆ. ದಯವಿಟ್ಟು ಜೋರಾದ ಚಪ್ಪಾಳೆ ಮಾಡಿ.